ಧುವಣ್ಣನವರವ್ರೆ, ಈಗ ಅವ್ರಿಗೂ ಅವಕಾಶಗಳು ಸಿಗ್ಬೇಕಲ್ವಾ? ಮೀಸಲಾತಿ ಅಂದ್ರೆ ಏನು? ಮೀಸಲಾತಿ ಅಂತಂದ್ರೆ ಸಮಾನವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲಾದ್ರಲ್ಲೂ ಸಮಾನತೆ ಸಿಗ್ಬೇಕು ಅನ್ನೋದೇ ಮೀಸಲಾತಿ. ಅದ್ರಲ್ಲಿ ಒಬ್ಬರೇ 40 ವರ್ಷದಿಂದ ನಾವು ಸಮೃದ್ಧಿಯಾಗಿ ಊಟ ಮಾಡ್ಕೊಬಿಟ್ಟು ಇವತ್ತು ಅವರೇ ಬರ್ತಾರೆ ಅಂತಂದ್ರೆ ಅದು ನಾವು ಒಪ್ಪೋದಿಲ್ಲ. ಇನ್ನೊಂದು ಹೇಳ್ಕೊಳ್ಳಿ, ಪುತ್ರ ವ್ಯಾಮೋಹ ಅಂತ ಹೇಳ್ತಾರಲ್ಲ ಇವರು ಕೆಲವರು. ಪುತ್ರ ವ್ಯಾಮೋಹ ಮಾದೇವಪ್ಪ ಅವ್ರಿಗಿಲ್ವ ಪುತ್ರ ವ್ಯಾಮೋಹ? ಸಿದ್ದರಾಮಯ್ಯನವರು ಇವ್ರಿಗೆ ಯಾರಿಗೆ ಯತೀಂದ್ರವ್ರು ಕೊಟ್ಬಿಟ್ರೆ ಪುತ್ರ ವ್ಯಾಮೋಹ, ಮಾದೇವಪ್ಪನವರು ಮಗನ ಕೊಟ್ಟು MP ಮಾಡಿದ್ರೆ ಪುತ್ರ ವ್ಯಾಮೋಹ ಇಲ್ವಾ? ಅದು ಈಗ ಎಕ್ಸಾಂಪಲ್ ನಂದೆ. ನಾನು ಕಾಂಗ್ರೆಸ್ ಅಲ್ಲಿ ಇದ್ದೆ. ನಾನು ಜಿಲ್ಲಾ ಪಂಚಾಯತ್ ಟಿಕೆಟ್ ಆಕಾಂಕ್ಷಿ ಆಗಿದ್ದಾಗ ಅವ್ರ ಮಗಳಿಗೆ ಕೊಟ್ಕೊಂಡ್ರು ಬಂದು ಇಲ್ಲಿ ಸಂಸ್ಥೆಯಲ್ಲಿ. ಅದೇಂಗೆ ಹಂಗಂದ್ರೆ ಸಂಬಂಧಕ್ಕೆ ಕೊಟ್ಕೊಬಿಟ್ರೆ ಇನ್ನು ಉಳಿದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ JDS ನವರಲ್ಲಿ BJP ಸಮುದಾಯ ನಾಯಕರು ಹೊರಹೊಮ್ಮೋದು ಹೆಂಗೆ? ಸೆಕೆಂಡ್ ಲೈನ್ ಆಫ್ ಲೀಡರ್ ಆಗೋದು ಹೆಂಗೆ? ಉತ್ಪತ್ತಿ ಆಗೋದು ಹೆಂಗೆ? ಈಗ ನಾವೆಲ್ಲ ರಾಜಕೀಯಕ್ಕೆ ಬಂದಾಗ ನಾವೆಲ್ಲ TP JP ಆಗ್ಬಾರ್ದು, ನಾವೆಲ್ಲ MLA ಆಗ್ಬಾರ್ದ? ಮುಖ್ಯಮಂತ್ರಿ ಸ್ಥಾನ ಸಿಕ್ಕೇ ಇರೋರು ನಮಗೆ ಸಿಗದಂತ ಕನಸು ಅಂತ ನಾನು ತಿಳ್ಕೊತಾ ಇದ್ದೀನಿ. ಯಾಕಂತಂದ್ರೆ ನಮ್ಗೆ ಅದರಿಂದ ನೋವಾಗಿದೆ. ದಲಿತ CM ಆಗಬೇಕಾಗಿತ್ತು ಕಾಂಗ್ರೆಸ್ ಪಕ್ಷದಿಂದ, ಬಟ್ ಆಗಿಲ್ಲ. ಅದು ನಮ್ಗೆ ನೋವಾಗ್ತಾ ಇದೆ. ಮತ್ತೆ ಇತ್ತೀಚೆಗೆ ನಮ್ಮ ಕೆಲವು ದಲಿತ ನಾಯಕರುಗಳು ಹೇಳಿಕೆ ಕೊಡ್ತಿರ್ತಕ್ಕಂಥ ವಿಚಾರ ಏನಂತಂದ್ರೆ, ಮುಖ್ಯಮಂತ್ರಿ ಸ್ಥಾನ ಕೇಳಿದೇನೆ ಮಂತ್ರಿ ಸ್ಥಾನ ಕೇಳ್ತಿರ್ತಕ್ಕಂಥದ್ದು ನೀವೆಲ್ಲ ನೋಡಬೇಕಾದಂತ ವಿಚಾರ. ಇವರು ಮಂತ್ರಿ ಸ್ಥಾನನ ಏನಕ್ಕೆ ಕೇಳ್ತಾ ಇದ್ದಾರೆ, ಮುಖ್ಯಮಂತ್ರಿ ಸ್ಥಾನನ ಏನಕ್ಕೆ ಕೇಳಲಿಲ್ಲ ಇವರು? ಮೊದಲು ನಮ್ಮ ಸಮಾಜದಲ್ಲಿ ಮುಖ್ಯಮಂತ್ರಿ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಒಂದು ಪ್ರೆಸ್ ಮೀಟ್ ಮಾಡಿದ್ರು ನಮ್ಮ ಸಮುದಾಯದ ಮುಖಂಡರು, ಮುಖ್ಯಮಂತ್ರಿ ಆಗಬೇಕು ಅನ್ನೋದು. ಆದರೆ ಈಗಿನ ವಿಚಾರದಲ್ಲಿ ಮುಖ್ಯಮಂತ್ರಿ ಹೋರಾಟ ಮಾಡ್ತೇನೆ, ಬರೀ ಮಂತ್ರಿಗೆ ಹೋರಾಟ ಮಾಡ್ತಿರ್ತಕ್ಕಂಥದ್ದು ಎಷ್ಟು ಸಮಂಜಸ? ಒಂದು. ಎರಡನೇದು, ಈ ನರೇಂದ್ರ ಸ್ವಾಮಿ ಅವರವರೇ, ARK ಕೃಷ್ಣಮೂರ್ತಿ ಅವರವರೇ, ಮತ್ತೆ ದರ್ಶನ್ ಧ್ರುವನಾರಾಯಣ್ ಅವ್ರ ತಂದೆಯವರು ಕಾರ್ಯಾಧ್ಯಕ್ಷರಾಗಿದ್ರು ಕಾಂಗ್ರೆಸ್ ಅಲ್ಲಿ. ಅವರು ಸಮಾಜದ ಪರವಾಗಿರ್ತಕ್ಕಂಥವ್ರು. ನರೇಂದ್ರ ಸ್ವಾಮಿ, ARK ಕೃಷ್ಣಮೂರ್ತಿ ಮತ್ತೆ ದರ್ಶನ್ ಧ್ರುವನಾರಾಯಣ್ ನಮ್ಮ ಈ ಹಂತದಲ್ಲಿ ಅವರು ಯುವಕರಿಗೆ ಚಾನ್ಸ್ ಕೊಡ್ಬೇಕು. ಯಾಕಂದ್ರೆ ಈಗಿರೋರು ಅಟ್ಲೀಸ್ಟ್ ಒಂದು 40 ವರ್ಷದಿಂದನೂ 4 ಸಾರಿ ಮಂತ್ರಿಗಳಾಗವ್ರೆ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ